ಓಕೆ, ಗೋಕರ್ಣಕ್ಕೆ ತೆರಳುತ್ತಿದ್ದ ಮೂವರು ಬೆಂಗಳೂರಿನ ಯುವತಿಯರು ಈ ಬಸ್ಸಲ್ಲಿದ್ದರು. ಗಗನಶ್ರೀ, ರಕ್ಷಿತಾ ಇವರೆಲ್ಲರೂ ಕೂಡ ಬೆಂಗಳೂರು ಮೂಲದವರು. ಗೋಕರ್ಣ ಮೂಲದ ರಶ್ಮಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಗೋಕರ್ಣ ಮೂಲದ ರಶ್ಮಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಮೂವರು ಯುವತಿಯರು, ಇವರು ಗೋಕರ್ಣಕ್ಕೆ ತೆರಳುತ್ತಾ ಇದ್ದರು. ಮೂವರು ಯುವತಿಯರು, ಅದರಲ್ಲಿ ಇಬ್ಬರು ಬೆಂಗಳೂರು ಮೂಲದವರು, ಒಬ್ಬಾಕೆ ರಶ್ಮಿ ಅಂತಕ್ಕಂಥದ್ದು ಗೋಕರ್ಣ ಮೂಲದವರು. ಆಕೆ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ನಾ ಹೇಳಿದ್ನಲ್ಲ. ಬಾಡಿ ಐಡೆಂಟಿಫೈ ಆದರೆ ಮಾತ್ರ ಮೃತಪಟ್ಟವ್ರು ಯಾರು ಅಂತ ಗೊತ್ತಾಗುತ್ತೆ, ಉಳಿದವ್ರು ಯಾರು ಅಂತ ಗೊತ್ತಾಗುತ್ತೆ. ಯಾಕೆಂದರೆ 24 ಜನ ಗಾಯಾಳುಗಳಿದಾರಲ್ಲ, ಅವರ ಡೀಟೇಲ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ. ಗಾಯಾಳುಗಳು ಯಾರ್ಯಾರು, ಒಟ್ಟು ಪ್ರಯಾಣಿಕರ ಹೆಸರೆಲ್ಲ ಗೊತ್ತಿದೆ, ಬಟ್ ಯಾರು ಮೃತಪಟ್ಟಿದ್ದಾರೆ, ಯಾರು ಬದುಕುಳಿದಿದ್ದಾರೆ ಅದಿನ್ನೂ ಕ್ಲಾರಿಟಿಫೈ. ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ರೈಟ್ ವಿಂಡೋದಲ್ಲಿ, ಆ ಮೂಟೆ ಕಟ್ಟಿ ಕಟ್ಟಿ ಇಡ್ತಿರೋದೇ ಬಾಡಿ. ಆದರೆ ಅದು ಸುಟ್ಟು ಕರಕಲಾಗೋಗಿದೆ, ಅದು ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ಮೂಟೆ ಕಟ್ಟಿ ಕಟ್ಟಿ ಇಡ್ತಾ ಇದ್ದಾರೆ. ಆಮೇಲೆ DNA ಎಲ್ಲ ಟೆಸ್ಟ್ ಮಾಡ್ತಾರಂತೆ, ಮಾಡಿ ಬಾಡಿಂಟ ಐಡೆಂಟಿಫೈ ಮಾಡ್ತಾರೆ. ಅದಾದಮೇಲೆ PM ಕೂಡ ಆಗಬೇಕು, ಪೋಸ್ಟ್ಮಾರ್ಟಮ್ ಎಲ್ಲ ಆಗಬೇಕು, ಆ ನಂತರದ ಕೆಲಸ ಕಾರ್ಯಗಳವೆಲ್ಲ. ಬಟ್ ಈಗ ಫಸ್ಟ್ ಆ ಬಸ್ ಒಳಗಡೆ ಇನ್ನೇನಾದರೂ ಅವಶೇಷಗಳಿದೆಯಾ ಗೊತ್ತಿಲ್ಲ. ಯಾಕೆಂದರೆ ಇವ್ರದ್ದೆಲ್ಲ ಲಗೇಜು, ಬ್ಯಾಗ್ಸು, ಏನೇನೇನೇನೋ ಇರುತ್ತೆ, ಆಯಿತಾ. ಅದೆಲ್ಲ ಹೋಗಿದೆ, ಇವಾಗ ಎಲ್ಲ ಸುಟ್ಟು ಹೋಗಿರುತ್ತೆ. ಬ್ಯಾಗು ಸಿಗಲ್ಲ, ಅದರಲ್ಲಿ ಅವ್ರೇನಾದರೂ ದುಡ್ಡು ಇಟ್ಕೊಂಡಿದ್ರಾ, ಜ್ಯುವೆಲ್ಸ್ ಇಟ್ಕೊಂಡಿದ್ರಾ, ಏನು ಅಂತ ಗೊತ್ತಾಗ್ತಿಲ್ಲ. ಪ್ರಾಣ ಉಳಿದಿರೋದೇ ಹೆಚ್ಚು 24 ಜನದ್ದು. 9 ಜನ ಸತ್ತಿದ್ದಾರೆ, 8 ಜನ ಪ್ರಯಾಣಿಕರು, ಒಬ್ಬ ಲಾರಿ ಚಾಲಕ ಸುಟ್ಟು ಕರಕಲಾಗಿರೋದು. ಬಟ್ ಈಗ ಸದ್ಯದ ಮಾಹಿತಿಯ ಪ್ರಕಾರ ಗಾಯಾಳುಗಳ ಪರಿಸ್ಥಿತಿ ಔಟ್ ಆಫ್ ಡೇಂಜರ್ ಅಂದರು ರವಿಕಾಂತೇಗೌಡರು. ಹಾಗಾಗಿ ಪ್ರಾಣಾಪಾಯದಿಂದ ಪಾರ ಆಗಿದ್ದಾರೆ ಅಂತ ಅನ್ಕೋಬೋದು. ಮತ್ತೊಂದು ಕಡೆ ಇವಾಗ ಆ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಯಿಂದ ಬಸ್ಸನ್ನು ತೆರವು ಮಾಡಬೇಕು, ಲಾರಿಯನ್ನು ತೆರವು ಮಾಡಬೇಕು. ಟ್ರಾಫಿಕ್ ಜಾಮ್ ಆಗುತ್ತೆ, ಆಗಿದೆ ಆಲ್ರೆಡಿ. ಅದಕ್ಕೆ ಕ್ರೇನ್ ತಂದಿದ್ದಾರೆ.